ಹಲೋ ನಮಸ್ಕಾರ. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಈ ಕಡೆಗೆ ಗೌರಿಯವರಮ್ಮ ಊಟ ಮಾಡದಂತೆ ಹೋಗ್ತಿದ್ದೀರಾ, ಸ್ವಲ್ಪ ಆದರೂ ಊಟ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತ ಇರ್ತಾರೆ. ಆದರೆ ಗೌರಿ ಏನಮ್ಮ ಮಾಡೋದು, ಅವ್ರ ಅರ್ಜೆಂಟ್ ಕೆಲಸ ಇದೆ ಅಂತ ನಾವು ಹೋಗಲೇಬೇಕು, ನೀವು ಬೇಜಾರು ಮಾಡ್ಕೋಬೇಡಿ ಮತ್ತೆ ಬರ್ತೀವಿ. ಇಲ್ಲ ಇಲ್ಲ, ನೀವು ಊಟ ಮಾಡ್ಕೊಂಡೇ ಹೋಗಬೇಕು, ನಾನೇ ಹಳಿಯಂದ್ರಿಗೆ ಹೋಗಿ ಒಪ್ಪಿಸ್ತೀನಿ, ನೀನು ಸುಮ್ಮನೆ ಇರು ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆಗೆ ಅವ್ರ ಅಕ್ಕೊಂದು ಫೋನ್ ಬರ್ತಾ ಇರುತ್ತೆ. ಇದ್ಯಾರು ಹೀಗೆ ಮಾಡ್ತಿದ್ದಾರಲ್ಲ ಅಂದ್ಕೊಂಡು ಹೋಗಿ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಅನಿಕೇತ್ ಆಗಿರ್ತಾನೆ. ಅನಿಕೇತು ಅಂದರೆ ಇವಳು ಅಂತ ನೆನೆಸಿದ್ದಾಳೆ, ಇವಳು ಯಾರಿರ್ಬೋದು ಅಂತ ಗೌರಿಗೆ ಗೊತ್ತಾಗೋದೇ ಇಲ್ಲ. ತಾಡು ಕಾಲ್ ರಿಸೀವ್ ಮಾಡ್ತೀನಿ ಅಂತ ರಿಸೀವ್ ಮಾಡ್ತಾರೆ. ಈ ಕಡೆಗೆ ಅನಿಕೇತ್ ಫುಲ್ಲು ಗಾಬರಿಯಾಗಿ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ನೀನು, ನಿಂಗೇನು ಗೊತ್ತಾಗಲ್ವಾ, ಅವನ ಹತ್ರ ಏನಂತ ಮಾತಾಡೋಕೆ ಹೋಗಿದ್ಯಾ ನೀನು, ನನಗೆ ಅಷ್ಟು ಗೊತ್ತಾಗಬೇಕು ಹೇಳು, ಯಾವುದೇ ಕಾರಣಕ್ಕೂ ನಾನು ಕಿಡ್ನಾಪ್ ಮಾಡಿರೋದು ಹೇಳಿಲ್ಲ ತಾನೇ, ಕಲ್ಯಾಣ ಮಂಟಪದಿಂದ ನಾನು ಎತ್ಕೊಬಂದಿರೋದು, ನಾನು ಕಿಡ್ನಾಪ್ ಮಾಡ್ಕೊಬಂದಿರೋದು ಹೇಳಿಲ್ಲ ತಾನೆ, ಹಾಗೆ ಲಾಡ್ಜಲ್ಲಿ ನಾನು ನಿನ್ನ ಹಿಡಿಸಿರೋದನ್ನ ನೀನು ಯಾವುದೇ ಕಾರಣಕ್ಕೂ ಹೇಳಿಲ್ಲ ತಾನೆ, ಹೇಳು ಹೇಳು ಅಂತ ಕೇಳ್ತಾನೆ ಇರ್ತಾಳೆ. ಈ ಕಡೆಗೆ ಗೌರಿ ಏನೂ ಮಾತಾಡ್ದಂತೆ ಸುಮ್ಮನೆ ಸೈಲೆಂಟಾಗಿ ಎಲ್ಲನೂ ಕೇಳಿಸ್ಕೊತಾ ಇರ್ತಾಳೆ. ಹಾಗಾದರೆ ಅಕ್ಕ ಸುಮ್ಮನೆ ಕಲ್ಯಾಣ ಮಂಟಪದಿಂದ ಹೋಗಿಲ್ಲ, ಇಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಳಿಯಂದ್ರೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಅಂತ ಅವ್ರ ಅಮ್ಮ ಮತ್ತು ವಿನಯ್ ಬಂದೇ ಬಿಡ್ತಾರೆ. ಆವಾಗ ಹುಡುಗಿ ಫುಲ್ಲು ಗಾಬರಿಯಾಗಿ ಹೋಗಿ ಕಾಲ್ನ ಕಟ್ ಮಾಡಿಬಿಡ್ತಾಳೆ. ಈ ಹುಡ್ಯಾಕೆ ಈ ಕಾಲ್ ಕಟ್ ಮಾಡಿದ್ಲು, ಇವ್ಳಿಗೆ ಏನು ಇಷ್ಟೊಂದು ಅರ್ಜೆಂಟು, ನಾನು ಕಾಲೇ ರಿಸೀವ್ ಮಾಡ್ತಿಲ್ಲ, ನನಗಂತೂ ಫುಲ್ಲು ಟೆನ್ಷನ್ ಆಗ್ತಿದೆ ಅಂತ ಈ ಕಡೆಗೆ ಫುಲ್ಲು ಟೆನ್ಷನ್ ಆಗಿರ್ತಾನೆ. ಆದರೆ ಅವ್ನ ಮಾತು ಕೇಳೋದೇ ಇಲ್ಲ. ವಿನಯ್, ನೀನು ಬರ್ತೀಯಾ ಬರಲ್ವಾ ಹೇಳು ಅಂತ ಗೌರಿನ ಕೇಳೇ ಬಿಡ್ತಾರೆ. ಅದಕ್ಕೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಬಾ ಹೋಗೋಣ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆಗೆ ವಸ್ಲನ್ನ ನೋಡಿಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಈ ಮನೆಗೆ ಮತ್ತೆ ಬರಲೇಬಾರ್ದು ಅಂತ ಅಂದ್ಕೊತಾರೆ. ಆದರೆ ಗೌರಿ, ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ, ಈಗ ಕೋಪದಿಂದ ಹೋಗ್ತಿದ್ದಾರೆ, ಮತ್ತೆ ಬಂದೇ ಬರ್ತಾರೆ, ನಾನು ನಿಮಗೆ ನಂಬಿಕೆ ಕೊಡ್ತೀನಿ ಅಮ್ಮ ಅಂದ್ಕೊಂಡು ಅವ್ರ ಅಮ್ಮನ ಸಮಾಧಾನ ಮಾಡಿಕೊಂಡು ಹೊರಗಡೆ ಬಂದೇ ಬಿಡ್ತಾಳೆ ಗೌರಿ. ಈ ಕಡೆಗೆ ಬಂದ ತಕ್ಷಣ ಅವರಪ್ಪ ಬರ್ತಾರೆ. ಇದೇನು ಹಳಿ ಅಂದರೆ ಇವರು ಅರ್ಜೆಂಟಾಗಿ ಹೋಗ್ತಿದ್ದಾರಲ್ಲ, ಇನ್ನೊಂದು ಸ್ವಲ್ಪ ದಿನ ಇರ್ಬೋದಿತ್ತಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಪ್ಪ, ನಾನು ಮತ್ತೆ ಬರ್ತೀನಿ, ನೀವು ಯೋಚನೆ ಮಾಡಬೇಡಿ, ನಾನು ಖುಷಿಯಾಗಿ ಇರ್ತೀನಿ ಅಂತ ಹೇಳಿಕೊಂಡು ಆ ಮನೆಯಿಂದ ಹೊರಟ್ಬಿಡ್ತಾಳೆ. ಈ ಕಡೆಗೆ ಅವರಿಬ್ಬರು ಕೂಡ ದಂಪತಿಗಳಾಗಿ ಅವ್ರ ಮನೆ ಹತ್ರ ಬರ್ತಿರ್ತಾರೆ. ಅವರಮ್ಮ ಫುಲ್ಲು ಟೆನ್ಷನ್ ಆಗಿ ಕೂತಿರ್ತಾಳೆ. ಇದೇನು ಈ ಥರ ಆಗೋಯ್ತಲ್ಲ, ಏನಾಗೋಯ್ತು ಈಗ, ನನ್ನ ಮಾತನ್ನೇ ಧಿಕ್ಕರಿಸಿದ್ನಲ್ಲ ನನ್ನ ಮಗ, ಏನು ಮಾಡೋದು ಅಂದ್ಕೊಂಡು ಅಷ್ಟೊತ್ತಿಗೆ ಮನೆ ಹತ್ರ ಬಂದ ತಕ್ಷಣ ಅವರಮ್ಮ ನಿಂತ್ಕೊಳ್ಳಿ ನೀವು ಅಲ್ಲೇ ಅಂತ ಹೇಳೇ ಬಿಡ್ತಾಳೆ. ಆವಾಗ ಅವರಿಬ್ಬರು ಹೊರಗಡೆ ನಿಂತ್ಕೊಂಡೇ ಬಿಡ್ತಾರೆ. ಏನು ಏನು ಅಂದ್ಕೊಂಡಿದ್ಯಾ ನೀನು, ನಾನು ಅಷ್ಟೊಂದು ಬಂದು ನೀನು ಕರೆದ್ರೂ ಬರಲಿಲ್ಲ, ಆದರೆ ಹೀಗೆ ಯಾಕೆ ಬರ್ತಿದ್ಯಾ ನೀನು, ಬರಲೇಬೇಡ ಈ ಮನೆಯಿಂದ, ಅಲ್ಲೇ ನಿಂತ್ಕೋ ಅಂತ ಹೇಳ್ತಾರೆ. ಅಮ್ಮ ಏನು ಮಾತಾಡ್ತಿದ್ಯಾ, ಹೌದು ನೀನು ಇವತ್ತು ಡಿಸೈಡ್ ಮಾಡ್ಕೊ, ಇಲ್ಲ ಗೌರಿ ಬೇಕಾ ನಾನು ಬೇಕಾ, ಗೌರಿ ಬೇಕು ಅಂದರೆ ನೀನು ಈ ಅಮ್ಮನ ಮರ್ತು ಬಿಡಬೇಕಾಗುತ್ತೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಎಲ್ಲರೂ ಕೂಡ ಏನು ಮಾತಾಡ್ತಿದ್ದಾಳೆ ಇವಳು, ಏನಾಗೈತೆ ಅಂತ ಫುಲ್ಲು ಕನ್ಫ್ಯೂಸ್ ಆಗಿ ಹೋಗ್ತಾರೆ. ಶ್ಯಾಮ್ ನೋಡಿಲ್ಲಿ, ಅವಳಿಗೆ ಅಮೌಂಟ್ ಬೇಕಾದರೆ ಅಮೌಂಟ್ ಕೊಟ್ಟು ಕಳಿಸಿ, ಯಾಕಂದರೆ ನನ್ನ ಮಗ ಮಾಡಿರೋ ತಪ್ಪಿಗೆ, ಆದರೆ ಇವಳು ಯಾವುದೇ ಕಾರಣಕ್ಕೂ ನಮ್ಮನೆ ಬರೋಕೂಡ್ದು, ಅವ್ರ ತವ್ರ ಮನೆಗೆ ಅವಳನ್ನ ವಾಪಸ್ ಕರ್ಕೊಂಡೋಗಿ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಶ್ಯಾಮ್ ಅವರಮ್ಮ, ಇಲ್ಲ ಹಾಗಲ್ಲ ಅಕ್ಕ, ನೀವೇನು ಮಾತಾಡ್ತಿದ್ದೀರಾ, ಪಾಪದ ಬುತ್ತಿನ ನಾನು ಉಡ್ಸ್ಕೊಳ್ಳೋಕ್ಕೆ ರೆಡಿ ಇಲ್ಲ, ನಿನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಮಗನಿಗೆ ಪಾಪದ ಬುತ್ತಿ ಹಾಕಿ ಕೊರಿಸ್ತೀರಾ, ಯಾವುದೇ ಕಾರಣಕ್ಕೂ ನಾನು ಕಳಿಸಲ್ಲ, ನಾನು ಆ ಥರ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರಕ್ಕ, ಏನು ಮಾತಾಡ್ತಿದ್ಯಾ ನೀನು, ಅವತ್ತು ನನ್ನ ಮಗ ಇದೇ ಥರ ಮುಸ್ಕಾಕೊಂಡು ಇವಳು ಮದುವೆ ಆಗಬೇಕಾದ್ರೆ ನೀವೆಲ್ಲಾದರೂ ಇದ್ರಿ ತಾನೆ, ಆದರೆ ನೀವು ಯಾಕೆ ಅಲ್ಲಿ ತಡಿಲಿಲ್ಲ, ಯಾಕೆ ಅವತ್ತು ಪಾಪದ ಬುತ್ತಿ ಅಂತ ಹೊರಿಸ್ಲಿಲ್ಲ, ಅವತ್ತು ದಿನ ನೀವು ಯೋಚನೆ ಮಾಡಬೇಕಿತ್ತು ತಾನೆ ಅಂತ ಹೇಳ್ತಾರೆ. ಆದರೆ ಅಕ್ಕ ಆ ಥರ ಅಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಏನು ಮಾಡೋದು, ಮಾತಾಡೋರೇ ಮಾತಾಡ್ತಿಲ್ಲ ಅಂತ ಅವ್ರ ಗಂಡಂಗೆ ಹೇಳೋ ಥರ ಹೇಳ್ತಾಳೆ. ಅದಕ್ಕೆ ನೋಡು ನೀನೇ ಕರ್ಕೊಂಡೋಗಿ ಅವಳನ್ನ ತವ್ರ ಮನೆಗೆ ಬಿಟ್ಬಿಟ್ಟು ಬಂದರೆ ಸರಿ ಅಂತ ಕೇಳ್ತಾರೆ. ಅದಕ್ಕೆ ಅವನು ಒಪ್ಪಲ್ಲ. ಇಲ್ಲ ಅಮ್ಮ, ಅವರದ್ದೇನು ತಪ್ಪಿಲ್ಲ, ಎಲ್ಲ ನನ್ನದೇ ತಪ್ಪು, ನಾನೇ ಹೋಗಿದ್ದು ಅವರ ತವ್ರ ಮನೆಗೆ, ಈಗ ಅವಳನ್ನು ಅಲ್ಲಿಂದ ಕರ್ಕೊಬಂದಿರೋದು ನಾನೇ, ಅದನ್ನು ಬಿಟ್ಟು ಅವಳನ್ನು ವಾಪಸ್ ಕಳಿಸು ಅಂದರೆ ಹೇಗಮ್ಮ ಬಿಡೋಕ್ಕಾಗುತ್ತೆ, ನಾನು ಅವಳಿಗೆ ತಾಲಿ ಕಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ತಾಲಿ ಕಟ್ಟಿರೋದಕ್ಕೆ ನೀನು ಈಗ ಮನೆಯೊಳಗೆ ಕರ್ಕೊಬಂದ್ಬಿಟ್ಟ, ಹಾಗಾದರೆ ಅಮ್ಮನಿಗೆ ರಿಟರ್ನ್ ಮಾತಾಡೋಷ್ಟು ನೀನು ಬೆಳೆದು ಬಿಟ್ಟ, ಏಕೆ ಅವ್ರ ಮನೆಯಲ್ಲಿ ಬಗೆ ಊಟ ಮಾಡಿ ಉಪಚಾರ ಮಾಡಿ ಚೆನ್ನಾಗಿ ನಿನ್ನ ಪಟ್ಟಕ್ಕೆ ಹೇರಿಸಿದಾರ, ಹಾಗೆ ಇವ್ರದ್ದು ಯಾವತ್ತಿದ್ರು ಅದೇ ತಾನೆ, ಸುಳ್ಳಿನ ಮುಖವಾಡ ಹಾಕ್ಕೊಂಡು ಸುಳ್ಳಿನ ಮಾತಾಡಿಕೊಂಡು ಬಣ್ಣ ಥರ ನಾಟಕ ಹಾಡ್ಕೊಂಡು ನನ್ನ ಮಗುನ ನೀವು ತಲೆ ತುಂಬಿಟ್ರಾ, ಏನು ಈ ಥರ ಮಾತಾಡ್ತಿದ್ದೀರಾ, ನೋಡು ಅವಳು ಬೇಕು ಅಂದರೆ ನೀನು ಅಮ್ಮನ ಮರಿಬೇಕಾಗುತ್ತೆ, ಯೋಚನೆ ಮಾಡು ಅಂತ ಹೇಳೇ ಬಿಡ್ತಾಳೆ. ಅದಕ್ಕೆ ಎಲ್ಲರೂ ಕೂಡ ಏನು ಮಾತಾಡ್ತಿದ್ಯಾ ನೀನು, ಆ ದಂಪತಿಗಳನ್ನ ನೀವು ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಏನು ಅರ್ಥ ನಿನ್ನ ಮಾತಿಗೆ ಅಂತ ಕೇಳ್ತಾ ಇರ್ತಾರೆ. ನೋಡು ನಿನ್ನಿಂದ ನನ್ನ ಅಧಿಕಾರನೇ ಹೋಗ್ತಿದೆ, ನಾನು ಈಗ
ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇವತ್ತು ನನ್ನ ವಿರುದ್ಧವಾಗಿ ನನ್ನ ತಂಗಿ ಮಾತಾಡ್ತಿದ್ದಾಳೆ. ಹಾಗೆ ನಾನು ಈ ಮನೆಗೆ ಒಳ್ಳೆ ಅಕ್ಕನಾಗಿಲ್ಲ, ಒಳ್ಳೆ ಸೊಸೆ ಆಗಿಲ್ಲ, ಒಳ್ಳೆ ಮಾವನಿಗೆ ಅತ್ತೆಗೂ ನಾನು ಸೊಸೆ ಆಗಿಲ್ಲ, ನಾನು ಏನು ಮಾಡಲಿ ಅಂತ ಬಡ್ಕೊತಾ ಇದ್ದಾಳೆ. ಅವಳನ್ನೇನಾದರೂ ನೀನು ಮನೆ ಒಳಗೆ ಕರ್ಕೊಬಂದರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಅಮ್ಮನಾಗಿ ಇರಲ್ಲ ನಾನು, ಸರಿನಾ? ಈ ಮನೆಗೆ ನೀನು ಯಾವುದೇ ಕಾರಣಕ್ಕೂ ನನ್ನ ಮಗನ ಸ್ಥಾನವ ಪಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಈ ವಾರಸ್ದಾರಾಗಿ ಉಳ್ಕೊಬಿಡ್ತೀಯ ಹೊರ್ತು ಈ ಅಮ್ಮಂಗೆ ಯಾವುದೇ ಕಾರಣಕ್ಕೂ ನೀನು ಮಗವಾಗಿ ಇರಲ್ಲ ಅಂತ ಹೇಳೇ ಬಿಡ್ತಾಳೆ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಎಲ್ಲರೂ ಕೂಡ ನೀನೇನು ಕಣಪ್ಪ, ಹೆಂಗಾರು ಮಾಡಿ ನೀನೇ ನಿರ್ಧಾರ ತಗೋ, ನಮ್ಮನ ಮೇಲೆ ಆರೋಪ ಕೂರಿಸಿದ್ದಾಳೆ ಅಂತ ಎಲ್ಲರೂ ಕೂಡ ಹೇಳೇ ಬಿಡ್ತಾರೆ. ಈ ಕಡೆಗೆ ಇವನು ಏನು ನಿರ್ಧಾರ ತಗೋತಾನೆ ಅಂತ ಯೋಚನೆ ಮಾಡ್ತಿರ್ತಾಳೆ ಗೌರಿ. ಆವಾಗ ಅವನು ಯೋಚನೆ ಮಾಡ್ತಾನೆ, ನೋಡು ನಂಗೆ ಒಂದೇ ಒಂದು ತಿಂಗಳು ಅವಕಾಶ ಕೊಡು, ಆ ಒಂದು ತಿಂಗಳಲ್ಲಿ ನಮ್ಮ ಅಕ್ಕಂದು ಏನೂ ತಪ್ಪಿಲ್ಲ, ನಮ್ಮ ಅಕ್ಕನ ಹಿಂದೆಗಡೆ ಯಾರು ಇದ್ದಾರೆ ಅನ್ನೋ ನಂಬಿಕೆ ಇದೆ, ಅವ್ರು ಯಾರವ್ರೆ ಅಂತ ನಾನು ತಿಳ್ಕೊತೀನಿ. ಅಕಸ್ಮಾತ್ ನಮ್ಮ ಅಕ್ಕಂದು ಏನೂ ತಪ್ಪಿಲ್ಲ ಅಂದರೆ ನಾನು ಪರ್ಮನೆಂಟಾಗಿ ನಿನ್ನ ಹೆಂಡತಿಯಾಗಿರ್ತೀನಿ. ಅಕಸ್ಮಾತ್ ನಮ್ಮ ಅಕ್ಕಂದೇ ಏನಾದರೂ ತಪ್ಪಿದರೆ ನಾನು ಶಾಶ್ವತವಾಗಿ ನಿನ್ನ ಲೈಫಿಂದ ಎಕ್ಸಿಟ್ ಆಗ್ತೀನಿ ಅಂತ ಹೇಳೇ ಬಿಡ್ತಾಳೆ ಗೌರಿ. ಅದನ್ನು ಯೋಚನೆ ಮಾಡಿಕೊಂಡು, ಹೌದು ಈಗ ಇವಳನ್ನ ಹೊರಗಡೆ ಕಳ್ಸೋದು ಬೇಡ, ಮನೆ ಒಳಗೆ ಕರ್ಕೊಳ್ಳೋಣ, ಆಮೇಲೆ ಯೋಚನೆ ಮಾಡೋಣ ಅಂದ್ಕೊಂಡು, ಇಲ್ಲ ಅಮ್ಮ ನಾನು ಗೌರಿನ ಮನೆ ಒಳಗೆ ಕರ್ಕೋತೀನಿ, ಗೌರಿ ಮನೆ ಒಳಗೆ ಬಾ ಅಂತ ಹೇಳ್ತಾನೆ. ಆದರೆ ಗೌರಿ ಒಪ್ಪೋದೇ ಇಲ್ಲ ನನಗೆ ಕ್ಷಮೆ ಕೇಳಬೇಕು ಅಂತ ನಿಂತೇ ಬಿಟ್ಟಿದ್ದಾಳೆ. ಈ ಕಡೆಗೆ ಕ್ಷಮೆ ಕೇಳಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಆದರೆ ಇವರೆಲ್ಲರೂ ಏನು ಮಾತಾಡ್ತಿದ್ದಾಳೆ ಅವಳು ಒಳಗಡೆ ಬಾ ಅಂದರೆ ಇವಳು ಕ್ಷಮೆ ಕೇಳಬೇಕು ಅಂತ ಹೇಳ್ತಿದ್ದಾಳೆ. ಅವರಮ್ಮ ಯಾವುದೇ ಕಾರಣಕ್ಕೂ ಇವಳಿಗೆ ಕ್ಷಮೆ ಕೇಳಲ್ಲ, ಇವಳು ನೋಡಿದ್ರೆ ಈ ಥರ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಈ ಕಡೆಗೆ ಯಾರ ಜೊತೆ ಮಾತಾಡಿದಾಳೆ ಅಕ್ಕ, ಈ ಥರ ಕಾನ್ಫಿಡೆಂಟಾಗಿ ಮಾತಾಡೋದ್ಲಲ್ಲ ನನ್ನ ಜೊತೆ, ಅನಿಕೇತ್ ಏನಾದರೂ ವಿಷಯ ಹೇಳೇ ಬಿಟ್ನಾ ಅಂತ ಯೋಚನೆ ಮಾಡ್ತಿದ್ದಾಳೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ.